ಏನಿವತ್ತು KMF ಅವರು ರೈತರ ಒಂದು ಮರಣ ಶಾಸನ ಬರೆಯಕ್ಕೆ ಹೊರಟಿದ್ದಾರೆ. ₹2.35 ಹಾಲಿನ ದರ ಇಳಿಕೆ ಮಾಡಿದ್ದಾರೆ. ಇದರಿಂದನೂ ಗ್ರಾಮೀಣ ಪ್ರದೇಶದಲ್ಲಿ ಏನು ಕೆಲಸ ಇಲ್ದಿರ ದುಡಿಮೆ ಮಾಡಿ ಹೈನೋದ್ಯಮನೆ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಎಲ್ಲ ಬಡ ಹೆಣ್ಮಕ್ಳು ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನು KMF ಅಧ್ಯಕ್ಷರಿದ್ದಾರೆ ಭೀಮಾ ನಾಯಕ್ ಅವರು ಇದ್ದಾರೆ, ಅವರು ಇದ್ರ ಮಧ್ಯಪ್ರವೇಶ ಮಾಡಿ ಏನು ₹2 ಇಳಿಕೆ ಮಾಡಿದ್ದಾರೆ, ಆ ಇಳಿಕೆನ ಮತ್ತೆ ಸರಿದೂಗಿಸಬೇಕು. ಮತ್ತೆ ಏನು ಇವತ್ತು ಅಗತ್ಯ ವಸ್ತುಗಳು ಹಿಂಡಿ ಬೂಸ ಇರ್ಬೋದು, ನೀವು ₹2 ರೈಸ್ ಮಾಡಿದ್ರೆ ಅವ್ರು ₹200 ರಿಂದ ₹300 ರೈಸ್ ಮಾಡ್ತಾರೆ ಒಂದು ಪಾಕೆಟ್ ಮೇಲೆ. ಅದನ್ನ ತಗೊಂಬಂದು ಹಾಕಿದ್ರೆ ಕೂಡ ಏನು ಪ್ರಯೋಜನ ಇರಲ್ಲ. ಅದರಲ್ಲಿ ಗುಣಮಟ್ಟ ತೀರಾ ಕಡಿಮೆ ಇದೆ. ಕನಿಷ್ಠ ಪಕ್ಷ ಒಳ್ಳೆಯ ಗುಣಮಟ್ಟದ ಆಹಾರ, ಪಶುಗಳಿಗೆ ಆಹಾರ ಕೊಡಬೇಕು. ಮತ್ತೆ ನಮ್ಮ ಅದು ರಾಜ್ಯ ಉಪಾಧ್ಯಕ್ಷರು ಹೇಳ್ದಂಗೆ ಒಬ್ಬ ಪಶು ವೈದ್ಯನೂ ಇಲ್ಲ. ಖಾಸಗಿಯವರು ಬಂದವರು ಅಂತಂದ್ರೆ ಇವತ್ತು ಹಳ್ಳಿನಲ್ಲಿ ಏನಾದ್ರು ಒಂದು ಹಸುಗೆ ಕೆಟ್ಟ ಒಂದು ರೋಗ ಬಂದಿದೆ ಅಂದ್ರೆ ₹500 ಕೊಡಬೇಕು. ಯಾರಿಗೆ? ಒಂದು ಕಾಂಪೌಂಡರ್ಗೆ ಆಗ್ಬೋದು, ಒಬ್ಬ ಪ್ರೈವೇಟ್ ಡಾಕ್ಟರ್ ಆಗ್ಬೋದು. ಗೌರ್ಮೆಂಟ್ ಡಾಕ್ಟರ್ ಬರ್ತಾನೆ ಅಂದ್ಕೋ, ಅವನಿಗೂ ₹500 ಕೊಡಬೇಕು. ನೀವು ಔಷಧಿಗಳು ಸರಬರಾಜು ಮಾಡ್ತಾ ಇದ್ರೆ ಅವ್ರು ಹೇಗೆ ತಗೊಳ್ತಾರೆ? ನಾವು ಕೇಳಿದ್ರೆ ನಮ್ಗೆ ಸರಬರಾಜು ಆಗಲ್ಲ, ನಾವು ಖಾಸಗಿಯಿಂದ ತಗೊಂಬಂದು ನಿಮ್ಗೆ ಆಗ್ತಾ ಇದೀವಿ ಅಂತ ಹೇಳ್ತಾರೆ. ನಿಮ್ಮ ಆಡಳಿತ ಯಂತ್ರ ಎಷ್ಟು ಕುಸಿದಿದೆ, ನಿಮ್ಮ ಆಡಳಿತ ಯಂತ್ರ ಏನು ಮಾಡ್ತಾ ಇದೆ? ಅಟ್ಲೀಸ್ಟ್ ಈ ಜಿಲ್ಲೆನಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, 6 ಜನ ಶಾಸಕರಿದ್ದಾರೆ. ನೀವು ಅವತ್ತೇನಂತ ಪ್ರಮಾಣ ಮಾಡಿದಿರಿ ವಿಧಾನಸೌಧದಲ್ಲಿ? ಎಲ್ಲ ಜನನು ನಾವು ಸರಿದೂಗಿಸ್ಕೊಂಡು ಹೋಗ್ತೀವಿ, ಎಲ್ರಿಗೂ ನ್ಯಾಯ ಒದಗಿಸ್ತೀವಿ ಅಂತ. ಇವತ್ತು ಎಲ್ಲಿ ನ್ಯಾಯ ಒದಗಿಸ್ತಾ ಇದ್ದೀರಿ ನೀವು? ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಏನ್ ನ್ಯಾಯ ಒದಗಿಸ್ತಾ ಇದ್ದೀರಿ? ನೀವೇ ನಿಮ್ಮ ಆತ್ಮಸಾಕ್ಷಿನ ಮುಟ್ಟು ನೋಡ್ಕೊಬೇಕು. ಯಾಕಂತಂದ್ರೆ ಇವತ್ತು ನೀವು ಅವರು ಬಡವರ ಹೆಸರಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಮೊನ್ನೆ ನಂಜೇಗೌಡರು ಹೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಮನೆ ಮೇಲೆ ED ರೈಡ್ ಆಯ್ತು, IT ರೈಡ್ ಆಯ್ತು, ಆದ್ರೂ ನಿಮ್ಗೂ ಸ್ವಲ್ಪನೂ ಕನಿಕರ ಇಲ್ಲ, ಮತ್ತೆ ನಿಮ್ಗೊಂದು ಸ್ವಲ್ಪ ಮಾನ ಮರ್ಯಾದೆನೂ ಇಲ್ಲ. ಹೇಳ್ಬೇಕಂತಂದ್ರೆ ಇಷ್ಟೆಲ್ಲ ಅನಾಹುತಗಳು ಮಾಡ್ಕೊಂಡಿದ್ರೆ ಕೂಡ ಇವತ್ತು ಆ ಬಡವ್ರಿಗೆ ಕೊಡ್ತಕ್ಕಂಥ ₹2 ನೀವು ಹೊಟ್ಟೆ ಮೇಲೆ ಹೊಡೆದು ಅದನ್ನು ಕಸ್ಕೊಳ್ತಾ ಇದ್ದೀರಲ್ಲ. ಅದಕ್ಕೆ ದಯವಿಟ್ಟು ಇವತ್ತು ಸರ್ಕಾರ ಕೇಳ್ತಾ ಇದ್ದೀನಿ, ತಾವು ಕೂಡಲೇ ಮಧ್ಯಪ್ರವೇಶ ಮಾಡಿ ಏನು ಇವತ್ತು ₹2 ಇಳಿಕೆ ಮಾಡಿದೀರಾ, ಆ ಇಳಿಕೆನ ಬಡಬಗರಿಗೆ ಮತ್ತು ಹೈನೋದ್ಯಮ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಸರಿದೂಗಿಸ್ಕೊಡ್ಬೇಕಂತ ಹೇಳ್ತಾ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಹನುಮಯ್ಯ.